ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನಿವತ್ತಿನ ವಿಡಿಯೋದಲ್ಲಿ ಒಂದು ಯೂಸ್ಫುಲ್ ಆಗಿರುವಂತಹ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೇನಪ್ಪ ಅಂದರೆ ನಾವು ಡೈಲಿ ಯೂಸ್ ಮಾಡೋಂತಹ ಬೆಳ್ಳಿ ಕಾಲ್ಗೆಜ್ಜೆಗಳು ಕಪ್ಪಾಗಿಬಿಡುತ್ತೆ. ಸೊ ಅದನ್ನು ಯಾವ ರೀತಿಯಾಗಿ ನಾವು ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೊಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಲ್ವ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ತುಂಬಾ ಈಸಿಯಾಗಿ ನಾವು ಈ ಒಂದು ಬೆಳ್ಳಿ ಕಾಲ್ಗೆಜ್ಜೆ ಆಗಿರ್ಬೋದು ಅಥವಾ ಬ್ಯಾಂಗಲ್ ಅಂದರೆ ಚಿನ್ನ, ಇದು ಬಳೆ ಬರುತ್ತಲ್ವ ಬೆಳ್ಳಿದು, ಅದನ್ನು ಕೂಡ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಜಾಸ್ತಿ ಏನು ಖರ್ಚೇ ಇಲ್ಲದೆ ನಾವು ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೊಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡ್ಬೋದು. ನಾನು ಕಾಲ್ಗೆಜ್ಜೆ ತಗೊಂಡಿದ್ದೀನಿ, ಹಾಗೆಯೇ ಮಗಳದು ಸೊಂಟದ ಬರುತ್ತಲ್ವ, ಸೊ ಅದನ್ನು ಕೂಡ ತಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಉಗುರು ಬಿಸಿ ನೀರನ್ನು ತಗೊಂಡಿದ್ದೀನಿ. ಮೊದಲೇನು ಮಾಡಬೇಕು ಅಂದರೆ, ಈ ಒಂದು ಕಾಲ್ಗೆಜ್ಜೆ ಏನಿದೆ ನೋಡಿ, ಬೆಳ್ಳಿಯ ಒಂದು ಗೆಜ್ಜೆಗಳು, ಅದನ್ನು ಸ್ವಲ್ಪ ಒಂದು 5 ನಿಮಿಷ ಕಾಲ ಏನು ಮಾಡಬೇಕು ಅಂದರೆ ನೀರಲ್ಲಿ ನೆನೆಸಿಡ್ಬೇಕಾಗತ್ತೆ. ನೋಡ್ಬೋದು, ನಾನು ಇವಾಗ ಇದನ್ನು ಒಂದು 5 ಮಿನಿಟ್ ಆಗುವಷ್ಟು ಈ ಒಂದು ಉಗುರು ಬಿಸಿ, ಜಾಸ್ತಿ ಬಿಸಿ ಬೇಡ, ಸ್ವಲ್ಪ ಉಗುರು ಬಿಸಿ ನೀರಲ್ಲಿ ಈ ರೀತಿ ನೆನೆ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ತುಂಬ ಸಿಂಪಲ್ ಟಿಪ್ಸ್, ಬರೀ 1-2 ರೂಪಾಯಲ್ಲಿ ನಾವು ಇದನ್ನು ಕ್ಲೀನ್ ಮಾಡ್ಕೊಬೋದು. ಏನು ಖರ್ಚೇ ಇಲ್ಲದೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ನೀವು ನೋಡ್ಬೋದು ಇವಾಗ ಯಾವ ರೀತಿ ಇದೆ ಅಂತ. ನಾವು ಡೈಲಿ ಯೂಸ್ ಮಾಡಿ ಕೊಳೆ ಹಿಡಿದಿರುತ್ತೆ. ನಾವು ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ರೆ ಬೆಳ್ಳಿಗಳು ಕಪ್ಪಾಗಿಬಿಡುತ್ತೆ. ಕಪ್ಪಾಗಿ ಈ ಥರ ಕೊಳೆಗಳು ಅದರಲ್ಲಿ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಯಾವ ರೀತಿ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಬೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿರುತ್ತೆ. ಇವಾಗ ಒಂದು 5 ನಿಮಿಷ ಆಗಿದೆ. 5 ಮಿನಿಟ್ಸ್ ಆದಮೇಲೆ ನಾನು ಇಲ್ಲಿ ಬಂದು ಟೊಮ್ಯಾಟೊ ಕೆಚಪ್ಪನ್ನು ತೊಗೊಂಡಿದ್ದೀನಿ, ನೋಡಬಹುದು. ಸೊ ಟೊಮ್ಯಾಟೊ ಕೆಚಪ್ಪು ಬರೀ ಈ ಒಂದು ಟಿಪ್ ಏನು, ತುಂಬಾ ಈಸಿಯಾಗಿರೋಂತಹ ಟಿಪ್ ಇದು. ಸೊ ನೀವು ಕೂಡ ಟ್ರೈ ಮಾಡಿ. ಇಲ್ಲಿ ಟೊಮ್ಯಾಟೊ ಕೆಚಪ್ ತೊಗೊಂಡಿದ್ದೀನಿ 1 ಸ್ಯಾಚೆಟ್ ಆಗುವಷ್ಟು. ಹಾಗೆಯೇ ಒಂದು ಬ್ರಷ್ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಏನು ಯೂಸ್ ಮಾಡದಿರುವಂತಹ ಬ್ರಷ್ ತೊಗೊಳ್ಳಿ. ಇವಾಗ ನೀರಿಂದ ತೆಗೆದು ನಾನು ಇನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ, ನೋಡಬಹುದು. ಸೊ ಇದು ಬಿಸಿನೀರು, ತುಂಬ ಬಿಸಿ ಇಲ್ಲ, ಸ್ವಲ್ಪ ನಮಗೆ ಉಗುರು ಬಿಸಿ ಇರುವಷ್ಟು ನೀರಿದೆ, ನೋಡ್ಬೋದು. ಅದರಲ್ಲಿ ಕೊಳೆ ಇದೆಲ್ಲ ಬಿಟ್ಕೊಳ್ಳುತ್ತೆ. ಇವಾಗ ಏನು ಮಾಡ್ತೀನಿ ಅಂದರೆ, ನಾನು ಕೆಚಪ್ ಏನಿದೆ ನೋಡಿ, ಅದನ್ನು ನಾನು ಇನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಆಗುತ್ತೆ ಇದರಲ್ಲಿ. ಸೊ ಈ ಕೆಚಪ್ಪಿಂದ ನಾವು ಈ ಒಂದು ಬೆಳ್ಳಿಯ ಒಂದು ಕಾಲ್ಗೆಜ್ಜೆನ ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೊಬೋದು. ಈ ಒಂದು ಟೊಮ್ಯಾಟೊ ಕೆಚಪ್ ಇದ್ದರೆ ಸಾಕು, ತುಂಬ ಏನು ನಿಮ್ಮ ಕಪ್ಪಾಗಿರೋಂತಹ ಬೆಳ್ಳಿ ಗೆಜ್ಜೆನ ನೀವು ಫಳಫಳ ಹೊಳೆ ಥರ ಮಾಡ್ಬೋದು. ಗೆಜ್ಜೆ ಆಗಿರ್ಬೋದು, ಅಥವಾ ನಮ್ಮದು ರಿಂಗ್ ಬರುತ್ತೆ ಅಲ್ವಾ, ಫಿಂಗರ್ ರಿಂಗ್ ಬರುತ್ತಲ್ಲ, ಅದನ್ನು ಕೂಡ ಕ್ಲೀನ್ ಮಾಡ್ಕೊಬೋದು. ನೋಡಿ ಇವಾಗ ನೀರಿಂದ ತೆಗೆದು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನೋಡಿ ಸ್ವಲ್ಪ ಈ ರೀತಿ ಬ್ರಷ್, ಯೂಸ್ ಮಾಡ್ತಿರೋದ ಬ್ರಷ್ ತೊಗೊಂಡು ನೋಡಿ ಈ ರೀತಿ ನೀಟಾಗಿದೆ ಒಮ್ಮೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಉಜ್ತಾ ಇದ್ದೀನಿ. ಸೊ ಡೈಲಿ ಯೂಸ್ ಮಾಡಿ ಒಂಥರ ಕಪ್ಪಾಗಿಬಿಡುತ್ತೆ. ಸೊ ಕಪ್ಪಾಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಟಿಪ್ಪನ್ನು ನೀವು ಕೂಡ ಯೂಸ್ ಮಾಡಿ. ನೋಡಿ ನೀಟಾಗಿ ವಾಶ್ ಮಾಡಿ, ನಾನು ಒಂದೊಂದೇ ತೊಗೊಂಡ್ಬಿಟ್ಟು ವಾಶ್ ಮಾಡ್ಕೊಳ್ತೀನಿ. ನಾನಿವಾಗ ಸ್ವಲ್ಪ ಕೆಚಪ್ ಟಿಪ್ ಮಾಡಿಬಿಟ್ಟು ಈ ರೀತಿ ನೋಡಿ ಫುಲ್ ಚೆನ್ನಾಗಿ ಉಜ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಉಜ್ಜಿದಾಗ ಅದರಲ್ಲಿರುವಂತಹ ಕೊಳೆ ಏನಿದೆ ನೋಡಿ, ಅದು ಬಿಟ್ಕೊಳ್ಳುತ್ತೆ. ನಾವು ಬ್ರಷನ್ನು ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ಇರುವಂತಹ ಕೊಳೆಗಳೇನಿದೆ ನೋಡಿ, ಅದು ನೀಟಾಗಿ ಕ್ಲೀನ್ ಆಗುತ್ತೆ. ನೋಡ್ಬೋದು. ಇವಾಗ ನಾನು ಹಾಗೇ ಜಸ್ಟ್ ಕೆಚಪ್ಪಲ್ಲಿ ಏನಿದೆ ನೋಡಿ ಕ್ಲೀನ್ ಮಾಡಿಬಿಟ್ಟು ಹಾಗೆಯೇ ಅದರಲ್ಲೇ ಒಂದು 5 ನಿಮಿಷಗಳ ಕಾಲ ಹಾಗೆಯೇ ನಾನು ಬಿಡ್ತಾ ಇದ್ದೀನಿ. ಆಮೇಲೆ ವಾಶ್ ಮಾಡ್ಕೋತೀನಿ. ನೋಡಿ ಇದನ್ನು ಕೂಡ ಅಷ್ಟೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ತುಂಬ ಟೈಮಿಂದ ಯೂಸ್ ಮಾಡ್ತಾಯಿದ್ರೆ ಸ್ವಲ್ಪ ಕಪ್ಪಾಗುತ್ತೆ, ಅದರಲ್ಲೆಲ್ಲ ಮಣ್ಣು ಕೊಳೆ ಎಲ್ಲ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಫಸ್ಟ್ ನೀರಲ್ಲಿ ನೆನೆಸಿದಾಗ ಸ್ವಲ್ಪ ಏನಾಗುತ್ತೆ, ಬಿಟ್ಕೊಳ್ಳುತ್ತೆ. ನಾನು ನೀರಿಗೆ ಏನೂ ಹಾಕಿಲ್ಲ, ಜಸ್ಟ್ ಉಗುರು ಬಿಸಿ ನೀರಷ್ಟೇ ತಗೊಂಡ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಹಾಗೆಯೇ ನೆನೆಸಿಟ್ಟಿದ್ದೆ. ಇದನ್ನು ಕೂಡ ಅಷ್ಟೇ ಇವಾಗ ಕ್ಲೀನ್ ಮಾಡಿಕೊಂಡು ಗೆಜ್ಜೆ ಏನಿದೆ ನೋಡಿ, ಕಾಲ್ಗೆಜ್ಜೆ ಏನಿದೆ ನೋಡಿ ಬೆಳ್ಳಿದು, ಅದನ್ನು ಜಸ್ಟ್ ಈ ರೀತಿ ವಾಶ್ ಮಾಡಿ, ಚೆನ್ನಾಗಿ ವಾಶ್ ಮಾಡಬೇಕು. ಅದರ ಕೊಳೆ ಎಲ್ಲ ಬಿಟ್ಕೊಳ್ಬೇಕು. ಬ್ರಷಲ್ಲಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ತಿಕ್ಕಿ, ಆವಾಗ ತುಂಬ ಕ್ಲೀನ್ ಆಗುತ್ತೆ, ಚೆನ್ನಾಗಾಗುತ್ತೆ. ಆವಾಗ ಪಳ ಅಂತ ಹೊಳೆಯುತ್ತೆ. ಇದನ್ನು ಖರ್ಚಿಲ್ಲದೆ ನಾವು ಯೂಸ್ ಮಾಡ್ಬೋದು. ಅಂದರೆ ಈ ಒಂದು ಟಿಪ್ಪನ್ನು ನೀವು ಟ್ರೈ ಮಾಡಬಹುದು. ಇವಾಗ ಎಲ್ಲನೂ ಕೂಡ ನೋಡಿ ನೀಟಾಗಿ ನಾನು ಕೆಚಪ್ನಿಂದ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಂಡಾಗಿದೆ. ಇವಾಗ ಇದನ್ನು ಹಾಗೇ ಒಂದು 5 ನಿಮಿಷಗಳ ಕಾಲ ಬಿಡ್ತಾ ಇದ್ದೀನಿ. ಆಮೇಲೆ ನೀರಲ್ಲಿ ತೊಳ್ಕೊಂಡ್ರೆ ಆಯಿತು. ನೋಡ್ಬೋದು. ನೋಡಿ ಇದನ್ನೆಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಾನು ಇನ್ನೊಂದು ಬೌಲ್ಗೆ ಸ್ವಲ್ಪ ಉಗುರು ಬಿಸಿ ನೀರನ್ನು ಹಾಕೊಂಡ್ಬಿಟ್ಟು ಅದರಲ್ಲಿ ಈ ಒಂದು ಬೆಳ್ಳಿಯ ಕಾಲ್ಗೆಜ್ಜೆ ಎಲ್ಲ ಇರ್ಬೋದಲ್ವ, ಅದನ್ನು ನೋಡಿ ಈ ರೀತಿ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ಒಮ್ಮೆ.
ನೋಡಿ ನೋಡ್ಬೋದು ಅದರಲ್ಲಿ ಮಣ್ಣು ಎಲ್ಲ ಎಷ್ಟಿರುತ್ತೆ ನೋಡಿ, ಎಷ್ಟು ಬೆಳ್ಳಗಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ನೀಟಾಗಿ ಬಿಳಿಯಾಗಿದೆ. ಇದನ್ನು ಯಾವಾಗ ಬೇಕಾದ್ರೆ ನೀವು ಮಾಡ್ಕೊಬೋದು. ತುಂಬಾ ನೋಡಿ ಇದು ಮಣ್ಣು ಕೂಡ ಬಿಟ್ಕೊಂಡಿದ್ದೆ ನೋಡ್ತಾ ಇರ್ಬೋದಲ್ವಾ. ಇವಾಗ ಇನ್ನೊಂದು ನಾನು ನೀರಲ್ಲಿ ಕ್ಲೀನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು ಫೈನಲ್ ಆಗಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ರಲ್ವಾ. ಗೆಜ್ಜೆ ತುಂಬ ಚೆನ್ನಾಗಿದೆ. ಬೆಳ್ಳಿ ಕಾಲ್ಗೆಜ್ಜೆ ಹೇಗಿತ್ತು ಕಪ್ಪಾಗಿತ್ತು, ಇವಾಗ ನೋಡಿ ಪಳ ಅಂತ ಹೊಳಿತಾ ಇದೆ. ಇವಾಗ ಒಂದು ಕಾಟನ್ ಟವಲನ್ನು ತಗೊಂಡು ನೀಟಾಗಿ ಇದನ್ನು ಒರೆಸ್ಕೊಳ್ಳಿ. ಇದನ್ನು ಒರೆಸ್ಕೊಂಡು ನೀವು ಇದನ್ನು ಯಾವುದರಲ್ಲಿ ಸ್ಟೋರ್ ಮಾಡಿರ್ತೀರಿ, ಎಲ್ಲಿ ಎತ್ತಿಟ್ಕೊಂಡಿರ್ತೀರ ಅಲ್ಲಿ ಎತ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಈ ಟಿಪ್ಪು ಇಷ್ಟ, ಎಲ್ರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.